ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕರುನಾಡಿನ ಗಣಿ ಜಿಲ್ಲೆ ಅಂತ ಫೇಮಸ್ ಆಗಿರುವಂಥ ಬಳ್ಳಾರಿಯಲ್ಲಿ ಉದ್ಯೋಗಾವಕಾಶಗಳನ್ನು ಕರೆದಿರುವಂಥದ್ದು. ಅದು ಕೋರ್ಟಿನಲ್ಲಿ ಹುದ್ದೆಗಳು ಇರತಕ್ಕಂಥದ್ದು. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ SLC ಮುಗಿದಿರುವಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ಹುದ್ದೆಗಳು ಪ್ಯೂನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಟೈಪಿಂಗ್ ಆಗಿರ್ಬೋದು, ಮತ್ತು ಡ್ರೈವಿಂಗ್ ಮಾಡೋದು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲರಿಗೂ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡೋದು ನಿಮ್ಮ ಇಷ್ಟ, ಬಟ್ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಕೊನೆ ತನಕ ನೋಡಿಕೊಂಡು ಸಂಪೂರ್ಣ ಮಾಹಿತಿನ ಪಡ್ಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಿ ಇದರ ಸದುಪಯೋಗನ ಪಡ್ಕೋಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ. ಸೊ ಒಟ್ಟು ಇದರ ಹುದ್ದೆಗಳ ಸಂಖ್ಯೆ ನೋಡೋಣ. ಮತ್ತು ಇದರದ್ದು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಸ್ಲೈಡ್ ಮೇಲೆ ಫಸ್ಟ್ ಕೊಡಲಾಗಿರುವಂತೆ 4/1/2024 ಅಂತಿದೆ. ಸೊ ಸಾಕಷ್ಟು ಟೈಮ್ ಇದೆ. ಸೊ ಇದರ ಬಗ್ಗೆ ಇರತಕ್ಕಂಥ ಆಸಕ್ತ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬೇಕು ಅಂತವರು, ಮತ್ತು ಏನಪ್ಪ ಅಂದರೆ ಲೋಕಲ್ ಅಭ್ಯರ್ಥಿಗಳು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಸೊ ಅದರ ಪಕ್ಕದಲ್ಲಿರ್ತಕ್ಕಂಥ ಗದಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು, ಸೊ ಇದು ಬಳ್ಳಾರಿ ಸುತ್ತಮುತ್ತ ಇರ್ತಕ್ಕಂಥ ವಿಜಯನಗರ ಆಗಿರ್ಬೋದು. ಸೊ ಈ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ಬೋದು. ಆಲ್ ಓವರ್ ಕರ್ನಾಟಕ ಇವರೇ ಸಲ್ಲಿಸಬೇಕಂತೇನಿಲ್ಲ. ಸೊ ಅಂದರೆ ಲೋಕಲ್ ವಿದ್ಯಾರ್ಥಿಗಳನ್ನು ಅನ್ಸ್ಕೋತಾರೆ ಅವ್ರ ಸಲುವಾಗಿ. ಸೊ ಎಲ್ಲ ವಿದ್ಯಾರ್ಥಿ ಅರ್ಜಿನ ಸಲ್ಲಿಸಿದ್ರೆ ಮತ್ತು ಇಲ್ಲಿ ಜೊತೆಯಾಗಿ ಓದನ್ನು ಕಂಟಿನ್ಯೂ ಆಗಿ ಮಾಡ್ಕೋಬೋದು ಅಂತ ತಿಳ್ಕೊಂಡು. ಸೊ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ನ್ಯಾಯಾಂಗದ ಘಟಕದಲ್ಲಿ ಸೊ ಜವಾನ್ ಹುದ್ದೆಗೆ ಅಂದರೆ ಹುದ್ದೆಗಳ ವಿಂಗಡಣೆ ಮಾಡಿರುವಂಥದ್ದು. ಸೊ ಆಗಲೇ ಹೇಳೋದನ್ನೆಲ್ಲ ಕ್ಲರ್ಕ್, ಟೈಪಿಸ್ಟ್, ಡ್ರೈವಿಂಗ್. ಸೊ ಅಪ್ಲಿಕೇಶನ್ ನೀವು ಸಲ್ಸಕ್ಕೆ ಹೋದ ಸಮಯದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯಲ್ಲಿ ಬಿಡಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಇಲ್ಲಿ ವಿದ್ಯಾರ್ಥಿ ಈಗಾಗಲೇ ನೋಡಿದ್ದೀರಾ, SLCನ ಕಂಪ್ಲೀಟ್ ಆಗಿರಬೇಕು ಅಂತ ತಿಳ್ಕೊಂಡು 10ನೇ ತರಗತಿ ವಿದ್ಯಾರ್ಥಿ ಮುಗಿದಿರೋದು ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ಸಾಮಾನ್ಯ ಪ್ರವರ್ಗದ ಅಭ್ಯರ್ಥಿಗಳೇನಾದ್ರು 2A ಆಗಿರ್ಬೋದು, 2B ಆಗಿರ್ಬೋದು, ಥರ್ಡ್ ಬಿ ಅಭ್ಯರ್ಥಿಗಳು 200 ರೂಪಾಯಿ DD ಇರತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳ ಶುಲ್ಕ ವಿನಾಯಿತಿ ಇದೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇಬ್ಬರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಅಪ್ಲಿಕೇಶನ್ ಸಲ್ಲಿಸುವಂಥ ಫೀಸ್ ಮಾತ್ರ ಇರುತ್ತೆ. ಮತ್ತು ಇನ್ನೊಂದು ಕೆಲವಂಥ ಬ್ರಿಲಿಯಂಟ್ ನಮ್ಮ ಹುಡುಗರಿದ್ದಾರೆ, ಸೊ ಅವ್ರು ಮೊಬೈಲ್ ಮುಖಾಂತರ ಸಲ್ಲಿಸ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಇದ್ದಾಗಲೇ ಯಾವುದೇ ಖರ್ಚಿರೋದಿಲ್ಲ, ಜಸ್ಟ್ ಎಕ್ಸಾಮ್ ಬರೆಯೋದು ಮಾತ್ರ ನಿಮಗೆ ಖರ್ಚಾಗಿರುವಂಥದ್ದು. ಸೊ ಅಭ್ಯರ್ಥಿಗಳು ಆನ್ಲೈನಲ್ಲಿ ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ನೀವು ಪೇನ ಮಾಡ್ಬೋದು. ಸೊ ಯಾವುದೇ ಬ್ಯಾಂಕಿಂಗ್ ಮೂಲಕ ಹೋಗುವಂಥ ಅಂದರೆ ಬ್ಯಾಂಕ್ ಮುಖಾಂತರ ಪೇ ಮಾಡ್ಬೋದು, ಬಟ್ ಪೋಸ್ಟ್ ಆಫೀಸ್ ಆ ಥರ KE ಅವ್ರ ಥರ ಏನು ಇರೋದಿಲ್ಲ. ಸೊ ಆಯ್ಕೆ ವಿಧಾನ ಇಲ್ಲಿ ಹೇಗಿರುತ್ತಪ್ಪ ಅಂದರೆ SLC ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಸೊ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಸಂದರ್ಶಕರಿದ್ದಾರೆ. ಸೊ ಇಲ್ಲಿ ಯಾವುದೇ ಎಕ್ಸಾಮ್ ಟೆನ್ಷನ್ ಏನೋದಿಲ್ಲ. ಸೊ ಒಂದು ಹುದ್ದೆಗೆ 10 ಜನರನ್ನು ಕರೀತಾರೆ. ಸೊ ಈಗಾಗಲೇ PUC ಮೇಲೆ ಕರೆದಿರುವಂಥ ಏನು ಹುದ್ದೆಗಳಿದಾವಲ್ಲ, ಸೊ ಇಲ್ಲಿ ಒಂದು ಹುದ್ದೆಗೆ 20 ಜನರನ್ನು ಕರಿತೀನಿ ಅಂತ ಹೇಳಿದ್ದಾರೆ. ಸೊ ಹಂಗೆ ಇಲ್ಲಿ ಒಂದು ಹುದ್ದೆಗೆ 10 ಜನರನ್ನು ಸಂದರ್ಶನಕ್ಕೆ ಕರೆದು ಸೊ ಸಂದರ್ಶನದಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಸೊ ನಿಮ್ಮನ್ನು ಚಾಯ್ಸ್ ಮಾಡ್ತಾರೆ. ಸೊ ನಮಗೆ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಷ್ಟು ಜನ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಸಲ್ಲಿಸೋದೇ ಬಿಡ್ತಾರೆ. ಸೊ ಇನ್ನೂ ಸೋಲು ಗೆಲುವು ಮುಂದೆನೇ ಇರುತ್ತೆ, ಬಟ್ ಇಲ್ಲೇ ಅವರು ಕೈ ಕಟ್ಟಿ ನಿಂತು ಬಿಡ್ತಾರೆ, ಬೇಡ ನನಗೆ ಆಗಂಗಿಲ್ಲ ಹಂಗೆ ಅಂತ ತಿಳ್ಕೊಂಡು. ಸೊ ಸತತ ಪ್ರಯತ್ನ ನೀವು ಮಾಡಿದ್ದೆ ಅದರಲ್ಲಿ ಒಂದಲ್ಲ ಒಂದು ದಿನ ಒಂದಾದರೂ ಜಾಬನ್ನು ನೀವು ಪಡೆತೀರಾ. ಇಲ್ಲಾಂದರೆ ಸೊ ನೀವು ಆಗಲ್ಲ ಅಂದ್ಕೊಂಡೇ ಕೊಡಬೇಕಾಗುತ್ತೆ. ಸೊ ವಯೋಮಿತಿ ಅಂತ ನೋಡಿದ್ರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಸೊ ಸಾಮಾನ್ಯ ಅಭ್ಯರ್ಥಿಗಳು 35 ಆದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಂತ 2A 2B ಥರ್ಡ್ ಬಿ ಅಭ್ಯರ್ಥಿಗಳು 38 ಕೂಡ ಅರ್ಜಿನ ಸಲ್ಲಿಸ್ಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸೊ ಪ್ರವರ್ಗ ಒಂದು ಅಭ್ಯರ್ಥಿ ಗರಿಷ್ಠ 40 ವರ್ಷ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಲೋಕಲ್ ಜನರಲಲ್ಲಿ ಫೈಟ್ ಮಾಡೋರಿಗೆ 35, ಕಾಸ್ಟ್ ವೈಸ್ ಮಾಡೋರಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 40 ವರ್ಷ. ವೇತನ ಶ್ರೇಣಿ ಅಂತ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ 17,000 ಕೊಡ್ತಾರೆ. ಸೊ ನಿಮಗೆ 12,000 ತನಕ ಸ್ಯಾಲ್ರಿ ಆಗ್ತಾ ಬರ್ತದೆ, ಅದು ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ನ್ಯಾಯಾಂಗದಲ್ಲಿ ನೇಮಕಾತಿ ಹುದ್ದೆಗಳ ಹೆಸರು ಅಂತ ಬರ್ತದೆ ಇಲ್ಲಿ ಜವಾನ್ ಅಂತ ತಿಳ್ಕೊಂಡು. ಮತ್ತು ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂದರೆ 31 ಹುದ್ದೆಗಳಿದ್ದಾವೆ. 31 ಹುದ್ದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸಾರಿ ನೀವು ತೆಗೆದು ನೋಡಿ, ಒಂದೇ ಜಿಲ್ಲೆಯಲ್ಲಿ 31 ಹುದ್ದೆಗಳಂದರೆ ಇದು ತುಂಬ ಅತಿಯಾಯಿತು. ಯಾವುದೇ PCನ ಕರೀಲಿ, ತಲಾಟಿ ಕರೀಲಿ, ಎನಿವನ್ ಯಾವುದೇ ಒಂದು ಜಾಬನ್ನು ಕರೆದಾಗ ಒಂದು ಹುದ್ದೆಯಲ್ಲಿ 31 ಇರತಕ್ಕಂಥದ್ದು ಅತಿ ಕಡಿಮೆ ಇರುತ್ತೆ. ಸೊ ಇಲ್ಲಿ 31 ಹುದ್ದೆಗಳ ಕಮ್ಮಿ ಅಲ್ಲ, ಈ ಬರ್ತಾ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಕೇಳೋದು ಒಂದೇ, ಸ್ಟೇಟ್ ಬೇಡ, ಸೆಂಟ್ರಲಲ್ಲೂ ನೀವು ಟ್ರೈ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ತುಂಬ ಈಸಿ ಆಗ್ತಾ ಬರ್ತದೆ ನಿಮಗೆ ಎರಡೂ ಕಾಂಪಿಟೇಷನಲ್ಲಿ. ಆಗಲ್ಲ, ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಪ್ರಯತ್ನ ಸ್ಟಾರ್ಟ್ ಮಾಡಿ,
ಫಸ್ಟ್ ಮಗು ಎದ್ದೇಳು ನೀನು ಕುಸ್ತಿ ಹಿಡಿಯೋಕ್ಕೆ ಹೋಗಂಗಿಲ್ಲ. ಸೊ ತಪ್ಪೆಜ್ಜಿ ಅಂತ ಬರುತ್ತೆ. ಸೊ ಅದು ಹಾಕ್ತಾ 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 ಒಂದು ದಿನ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದಿನ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೆ ಫಸ್ಟ್ ನಾವು ಟ್ರೈ ಮಾಡಿದ್ದೆ ಅದಲ್ಲಿ ನಾವು ಗೋಲನ್ನು ಮುಟ್ಟಬಹುದು. ಸೊ ಕರ್ನಾಟಕದ ಪ್ರೌಢಶಾಲೆ ಪರೀಕ್ಷಾ ಮಂಡಳಿಯಿಂದ ನಡೆದಿರುವಂತಹ SSLCಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ತಿಳ್ಕೊಂಡಿದ್ದೆ. ಸೊ ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು ಅಂತಿದೆ. ಸೊ ಕನ್ನಡ ಕಲ್ತಿರುವಂಥ ನನ್ನ ಅಭ್ಯರ್ಥಿಗಳು ಎಲ್ಲರಿಗೂ ಬರುತ್ತೆ ಅಂತ ತಿಳ್ಕೊಂಡು ನಾನು ಭಾವಿಸ್ತೀನಿ. ಸೊ ಪ್ರಮುಖ ದಿನಾಂಕಗಳಂತ ನೋಡೋದು, ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರುವಂಥ ದಿನಾಂಕ 4 ಡಿಸೆಂಬರ್ 2023 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 4/2024 ಎಂಡ್ ಆಗುತ್ತೆ. ಒಟ್ಟು ನಿಮ್ಗೆ ಕೊಟ್ಟಿರುವಂಥ ಕಾಲಾವಕಾಶಗಳು ಎಷ್ಟಪ್ಪ ಅಂದರೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ 1 ತಿಂಗಳಲ್ಲಿ ಈಗಾಗಲೇ ಒಂದು 10 ದಿನ ಮೇಲ್ಪಟ್ಟು ದಿನಗಳು ಕಳೆದಿದ್ದಾವೆ. ಸೊ ಇನ್ನೂ 20-25 ಡೇಸ್ ನಾವು ಉಳಿದಿದ್ದಾವೆ. ಸೊ ಎಲ್ಲ ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ